ಇವತ್ತು ಏಕಾದಶಿ ಆಗಿರೋದ್ರಿಂದ ಮನೆ ಹತ್ರನೇ ಇರೋ ರಾಘವೇಂದ್ರ ಸ್ವಾಮಿಗಳ ಗುಡಿಗೆ ಹೋಗ್ತಾ ಇದ್ದೀನಿ. ಕಾಲಿಗೆ ಚಪ್ಪಲಿನೂ ಹಾಕಲಿಲ್ಲ, ಹಾಗೆ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಕೆಲವು ಜನ ಹೀಗೆ ಮಾಡೋದು, ರಾಯರ ದರ್ಶನಕ್ಕೆ ಹೋಗ್ಬೇಕಂದ್ರೆ ನಾವು ಚಪ್ಪಲಿ ಹಾಕಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಇನ್ನು ಕೆಲವು ಜನ ನಾವು ಆ ತಿಂಡಿ ಬಿಡ್ತೀವಿ ಅಂತ ರಾಯರಿಗೆ ಮುಗಿದ್ಕೊಂಡಿರ್ತಾರೆ, ಆ ಥರ ಎಲ್ಲ ಇರ್ತಾರೆ. ಬಟ್ ನಾನೇನು ಮುಗಿದ್ಕೊಂಡಿಲ್ಲ, ಸುಮ್ಮನೆ ಹಂಗೆ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಬೇಡ ಅಂದ್ಬಿಟ್ಟು ಹಾಕ್ಕೊಂಡು ಹೋಗಲಿಲ್ಲ. ಇದು ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ ಅಂತ. ಈ ಮಠನೂ ಈ ದೇವಸ್ಥಾನನೂ ರಾಯರ ಮಠಕ್ಕೆ ಸೇರಿರೋದು. ಇಲ್ಲಿ ಗುರುಗಳ ಫೋಟೋಗಳೆಲ್ಲ ಇತ್ತು. ಇವತ್ತು ಏಕಾದಶಿ ಆಗಿರೋದ್ರಿಂದ ಮಠದ ಈ ದೇವಸ್ಥಾನದಲ್ಲೇನೋ ದೇವ್ರಿಗೆ ಪೂಜೆ ಅಲಂಕಾರ ಏನೂ ಮಾಡಿರಲಿಲ್ಲ. ಸುಮ್ಮನೆ ದೇವರ ಪಾತ್ರೆ ಎಲ್ಲ ಉಜ್ಜಿ ಇಟ್ಕೊಂಡಿದ್ರು. ಇಲ್ಲೆಲ್ಲ ದೀಪ ಅಂಟಿಸ್ತಾರೆ ರಾಯರಿಗೆ, ತುಪ್ಪದ ದೀಪ ಇಲ್ಲೇ ಸಿಗುತ್ತೆ. ತುಪ್ಪದ ದೀಪ ಎಲ್ಲ ಆಗಲೇ ಬೆಳಿಗ್ಗೆ ಬಂದು ಸ್ವಲ್ಪ ಜನ ಅಂಟಿಸ್ಬಿಟ್ಟು ಹೋಗಿದ್ದಾರೆ. ಫಸ್ಟ್ ಟೈಮ್ ನಾನು ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿರೋದು. ನಾನು ಹೋದಾಗ ಯಾರೂ ಇರಲಿಲ್ಲ, ಒಬ್ಬರು ಬಂದಿದ್ದರು. ಇವತ್ತು ಏಕಾದಶಿ ಆಗಿರೋದ್ರಿಂದ ಜನ ಇಲ್ಲ ಅನಿಸುತ್ತೆ. ಮಿಕ್ಕಿದ ದಿವಸದಲ್ಲಿ ಗುರುವಾರ ಆದರೆ ತುಂಬ ಜನ ಇರ್ತಾರೆ. ಎಲ್ಲ ಆಯಿತು, ದೇವರಿಗೆ 3 ರೌಂಡ್ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಅಲ್ಲಿರೋ ಐನವರು ಒಂದು ವಿಷಯ ಹೇಳಿದ್ರು, ಆಗಸ್ಟಲ್ಲಿ ಏನೋ ಒಂದು ಪೂಜೆ ಇದೆ ಬನ್ನಿ ಅಂತ, ಅನ್ನದಾನ ಸಮರ್ಪಣೆ ಎಲ್ಲ ಇದೆ, ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಐನವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಇದ್ವಿ. ಅವರು ಇವತ್ತು ಫ್ರೀ ಆಗಿದ್ದರು, ಏನು ದೇವರದ್ದು ಪೂಜೆ ಏನೂ ಇರಲಿಲ್ಲ. ಇಲ್ಲ ಆಯಿತು, ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆ ಕಡೆ ಬರ್ತಾ ಇದ್ದೀವಿ. ಇದು ಮಂತ್ರಾಲಯದಲ್ಲಿ ರಾಯರದ ಫೋಟೋ. ನಾವು ಮಂತ್ರಾಲಯದಲ್ಲಿ ಇದ್ದಾಗ ರಾಯರನ್ನ ವಿಡಿಯೋ ಮಾಡಿರೋದು. ಯೆಲ್ಲೋ ಕಲರ್ ಇತ್ತಲ್ವಾ, ಅದಕ್ಕಿಂತ ಇನ್ನು ದಪ್ಪ ಒಂದಿತ್ತು ಪ್ಲಾಸ್ಟಿಕ್ದು. ಅದು ಹಿಂಗೆ ಬಿತ್ತು, ನಾನು ಮೇಲೆ ಬೀಳಬೇಕಾಗಿತ್ತು. ಒಂಚೂರು ಹಿಂಗೆ ಪಾಸಾಗಿ ಮುಂದಕ್ಕೆ ಹೋಗ್ಬಿಟ್ಟೆ, ದಬಾರ ಅಂತ ಬಿತ್ತು. ಸಿಕ್ಕಿದ್ರೆ ನಾನು ಅಪ್ಪಚ್ಚಿ ಕೈಯೋ ಕಾಲೋ ನೋಡ್ಕೊತಾ ಇದ್ದೆ. ನನಗೆ ಬರ್ತಾ ಇದೆ, ಇದು ಬಿತ್ತು
ಬೀಳಬೇಕಾಗಿತ್ತು. ಒಂಚೂರು ಪಾಸ್ ಆಗಿಬಿಟ್ರೆ ಸೈಡ್ ಬಿದ್ದೋಯ್ತು. ನನ್ನ ಮೇಲೆ ಬಿದ್ದಿದ್ರೆ ಕೈಯ ಕಾಲ ಮುಟ್ಕೊಂತ ಇದ್ದದ್ದು. ಏನೋ ಟೈಮೇ ಸರಿ ಇಲ್ಲ ಇವತ್ತು. ನನ್ನ ಮಗನ ವೆಯ್ಟ್ ಮಾಡ್ತಾ ಇದ್ದೀನಿ, ಗಾಡಿ ಎತ್ಕೊಂಡು ಬರೋದಕ್ಕೆ ಹೋದ್ರು. ಮಾಲ್ ಹತ್ರ ಇದ್ದೀನಿ, ಮಾಲ್ಗೆ ಹೋಗ್ಬೇಕು.